ಇತಿಹಾಸದ ಕನ್ನಡಿ ಸಿರಾ ಕೋಟೆ. ಕಣ್ಣೀರಿಡುತ್ತಿದೆ ಕಲ್ಪತರು ನಾಡಿನ ವೈಭವ. ನಮಸ್ತೆ ವೀಕ್ಷಕರೇ, ಇದು ಸಿರಾವಾಣಿ ಸೋಷಿಯಲ್ ಮೀಡಿಯಾ ನ್ಯೂಸ್, ವಾಯ್ಸ್ ಆಫ್ ಪೀಪಲ್. ನಾನು ಪ್ರದೀಪ. ಇತಿಹಾಸ ಅಂದರೆ ಬರೀ ಹಳೆ ಪುಟಗಳಲ್ಲ ವೀಕ್ಷಕರೇ, ನಮ್ಮ ಪೂರ್ವಜರು ಬಿಟ್ಟು ಹೋದ ಹೆಜ್ಜೆಯ ಗುರುತುಗಳು. ಆದರೆ ನಮ್ಮ ಕಣ್ಣೆದುರೇ ಇರೋ ಭವ್ಯ ಇತಿಹಾಸದ ಕುರುಹುಗಳು ಧೂಳು ಹಿಡಿದು ಶಿಥಿಲವಾಗಿ ಕಣ್ಣೀರಿಡ್ತಾ ಇದ್ದರೆ ಆಡಳಿತಗಾರರಿಗೆ ಯಾಕೆ ಕಣ್ಣು ಕಾಣ್ತಿಲ್ಲ? ಹೌದು, ಇವತ್ತು ಸಿರಾವಾಣಿ ನಿಮ್ಮ ಮುಂದೆ ಇಡ್ತಾ ಇರೋದು ಕಲ್ಪತರು ನಾಡಿನ ಹೆಮ್ಮೆಯ ಇತಿಹಾಸದ ಕರಾಳ ವಾಸ್ತವದ ಸ್ಪೆಷಲ್ ರಿಪೋರ್ಟ್. ಪ್ರವಾಸಿ ತಾಣವಾಗಬೇಕಿದ್ದ ಸಿರಾ ಸ್ಮಾರಕಗಳು ಇವತ್ತು ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗ್ತಿರೋದ್ಯಾಕೆ? ಮೊಘಲ್ ವಾಸ್ತುಶಿಲ್ಪದ ಮಲ್ಲಿಕ್ ರೆಹಾನ್ ದರ್ಗಾ ನಿರ್ವಹಣೆಗೆ ಬೇಕಿದೆ ಬಲವಾದ ಹಸ್ತ. ವೀಕ್ಷಕರೇ, ಸಿರಾಗೆ ಭವ್ಯವಾದ ಇತಿಹಾಸವಿದೆ. ಒಂದು ಕಾಲದಲ್ಲಿ ಕಸ್ತೂರಿ ರಂಗಪ್ಪ ನಾಯಕರ ಆಡಳಿತದಲ್ಲಿ ಮೆರೆದ, ಆಮೇಲೆ ಬಿಜಾಪುರದ ಸುಲ್ತಾನರು ಹಾಗೂ ಮೊಘಲರ ಪ್ರಮುಖ ಪ್ರಾಂತ್ಯವಾಗಿದ್ದ ಹೆಮ್ಮೆಯ ನಾಡು ನಮ್ಮ ಸಿರಾ. ಇಲ್ಲಿನ ಮಣ್ಣಿನ ಕೋಟೆ ಮತ್ತು ಕಲ್ಲಿನ ಕೋಟೆಗಳು ಅದೆಷ್ಟೋ ಯುದ್ಧಗಳಿಗೆ, ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಆದರೆ ಇವತ್ತು ಈ ಕೋಟೆಯ ಗೋಡೆಗಳು ಕುಸಿದು ಬೀಳ್ತಾ ಇವೆ. ಕೋಟೆಯ ಒಳಗೆ ಗಿಡಗಂಟಿಗಳು ಬೆಳೆದು ಇತಿಹಾಸ ಪ್ರೇಮಿಗಳು ಹೋಗೋಕ್ಕೂ ಎದುರುವಂತೆ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ 17ನೇ ಶತಮಾನದ ಅದ್ಭುತ ಮೊಘಲ್ ವಾಸ್ತುಶಿಲ್ಪ ಶೈಲಿಗೆ ಹೆಸರಾದ ಮಲ್ಲಿಕ್ ರೆಹಾನ್ ದರ್ಗಾ ಇಂದು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಸಿರಾದ ಕೋಮು ಸೌಹಾರ್ದತೆಯ ಪ್ರತೀಕ ಮತ್ತು ಅಪರೂಪದ ವಾಸ್ತುಶಿಲ್ಪದ ಗಣಿ. ಆದರೆ ಸೂಕ್ತ ಪ್ರಚಾರ ಮತ್ತು ಪ್ರವಾಸೋದ್ಯಮದ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಈ ಐತಿಹಾಸಿಕ ತಾಣಗಳು ಕತ್ತಲಲ್ಲಿ ಕಳೆದೋಗ್ತಾ ಇದೆ. ಸಿರಾವಾಣಿ ಇವತ್ತು ಜನಸಾಮಾನ್ಯರ ಧ್ವನಿಯಾಗಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಸಿರಾದ ಜನಪ್ರತಿನಿಧಿಗಳಿಗೆ ಮತ್ತು ಪುರಾತತ್ವ ಇಲಾಖೆಯ ಈ ಸ್ಮಾರಕಗಳು ಇಂದಿನ ದುಸ್ಥಿತಿ ಕಾಣ್ತಾ ಇಲ್ವಾ? ಪ್ರವಾಸೋದ್ಯಮದ ಮೂಲಕ ಸಿರಾದ ಅಭಿವೃದ್ಧಿ ಮಾಡಲು ಕೋಟಿ ಕೋಟಿ ಹಣ ಬಿಡುಗಡೆಯಾಗುತ್ತೆ. ಆ ಹಣ ಎಲ್ಲಿ ಹೋಗ್ತಾ ಇದೆ? ಹಂಪಿ, ಬೇಲೂರು ತರಹ ನಮ್ಮ ಸಿರಾದ ಕೋಟೆ ಮತ್ತು ದರ್ಗಾವನ್ನು ಪ್ರವಾಸಿ ತಾಣವಾಗಿ ಯಾಕೆ ಡೆವಲಪ್ ಮಾಡ್ತಿಲ್ಲ? ವೀಕ್ಷಕರೇ, ನಮ್ಮ ಸಿರಾದ ಇತಿಹಾಸವನ್ನು ಉಳಿಸಿಕೊಳ್ಳುವುದು ಬರೀ ಸರ್ಕಾರದ ಕೆಲಸವಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇಲ್ಲಿ ಲೈಟಿಂಗ್ ವ್ಯವಸ್ಥೆ, ಸುಂದರವಾದ ಪಾರ್ಕ್ ಮತ್ತು ಗೈಡ್ಗಳ ವ್ಯವಸ್ಥೆ ಮಾಡಿದರೆ ಸಿರಾ ಇಡೀ ರಾಜ್ಯದಲ್ಲೇ ಪ್ರಮುಖ ಪ್ರವಾಸಿ ಕೇಂದ್ರವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಸ್ಮಾರಕಗಳ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಕೂಡಲೇ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇದು ಜನರ ಧ್ವನಿ ಸಿರಾವಾಣಿ. ನಿರಂತರ ಸುದ್ದಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.